ನಮಸ್ಕಾರ, ರಾಜ್ ನ್ಯೂಸ್ ಲೈವ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. ತಾಲೂಕಾ ಆಡಳಿತ, ತಾಲೂಕಾ ಪಂಚಾಯತ್ ಹಾಗೂ ಪಟ್ಟಣ ಪಂಚಾಯತ್ ಮುನಗೋಡು ವತಿಯಿಂದ ನಾಳೆ ದಿನಾಂಕ 19ರಂದು ಬೆಳಿಗ್ಗೆ 10 ಗಂಟೆಗೆ ತಾಲೂಕಾ ಆಡಳಿತ ಸೌಧದ ಸಭಾಭವನದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಜಯಂತಿ ಕಾರ್ಯಕ್ರಮ ನಡೆಯಲಿದೆ ಎಂದು ತಹಶೀಲ್ದಾರ್ ಶಂಕರ್ ಗೌಡಿ, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿ.ವೈ. ದಾಸನಕೊಪ್ಪ, ಸಿಪಿಐ ರಂಗನಾಥ್ ನೀಲಮ್ಮನವರ್, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಚಂದ್ರಶೇಖರ್ ತಿಳಿಸಿದ್ದಾರೆ. ಮುಂಡಗೋಡ ತಾಲೂಕಿನ ಬೆಡಸ್ಗಾಂವ್ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಕುರ್ಲಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಭೇಟಿ ನೀಡಿದರು. ದೇವಸ್ಥಾನದ ವಾಸ್ತುಶಿಲ್ಪ, ನಂದಿ ಮಂಟಪ, ನಂದಿ ಧ್ವಜಸ್ತಂಭ, ಯಾಗಶಾಲೆ, ತೀರ್ಥೋದ್ಭವ ಸ್ಥಳವನ್ನು, ನಾಗದೇವರ ಮೂರ್ತಿಗಳನ್ನು, ಶ್ರೀ ಕಲ್ಮೇಶ್ವರ ಸ್ವಾಮೀಜಿಯವರ ತಪೋಸ್ಥಳವನ್ನು ವಿದ್ಯಾರ್ಥಿಗಳು ವೀಕ್ಷಿಸಿದರು. ಕಾಳಪ್ಪ ಪುರೋಹಿತರು ಕಲ್ಮೇಶ್ವರ ಸ್ವಾಮೀಜಿಯವರ ಇತಿಹಾಸವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಶ್ರೀ ರಾಮಲಿಂಗೇಶ್ವರ ದೇವರಿಗೆ ಪೂಜೆ ಸಲ್ಲಿಸಿ ನಂತರ ಅನ್ನಪ್ರಸಾದ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ರಾಮದಾಸ್ ಕಾಮತ್, ಮಮತಾ ರಾಘವೇಂದ್ರ, ವಾಣಿ ಭಟ್, ಸಂಧ್ಯಾ ಭಂಡಾರಿ, ಬಿಸಿಯೂಟದ ಸಹಾಯಕಿಯರು, ಬೆಡಸ್ಗಾಂವ್ ಗ್ರಾಮದ ದೇವೇಂದ್ರ ನಾಯಕ್, ಸಂಜೀವ್ ನಾಯಕ್, ರಾಜಶೇಖರ್ ಹಿರೇಮಠ್, ಗಣಪತಿ ನಾಯಕ್ ಮುಂತಾದವರಿದ್ದರು. ದೇವಸ್ಥಾನದ ಕುರಿತು ಮುಖ್ಯ ಶಿಕ್ಷಕರಾದ ರಾಮದಾಸ್ ಕಾಮತ್ ಮಾತನಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈವ್ ಅನ್ನು ತಪ್ಪದೇ ನೋಡಿ.